ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕಚ್ಚೆ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ 1 ಅವರ್ ಒಳಗೆ ಬೇಗ ಹಾಕ್ಬಿಡ್ಬೋದು. ತುಂಬ ಚಿಕ್ಕ ಡಿಸೈನು. ಇದೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್. ಪರ್ಪಲ್ ಕಲರ್ ಮತ್ತು ಟೀಲ್ ಬ್ಲೂ ಕಲರ್ ಕಾಂಬಿನೇಷನ್ನು. ಆ್ಯಸ್ ಯೂಶಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10 ಅಥವಾ 11 ಯಾವ್ದಾದ್ರು ತೊಗೊಳ್ಬೋದು. ಸೊ ಸ್ಟಾರ್ಟಿಂಗು 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್. ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ, ಬಟ್ ಇದು ಒಂಥರ ಚೆನ್ನಾಗಿರುತ್ತೆ ಡಿಸೈನು. ಸೊ ಪಿಕಾಟಲ್ಲೇ ಒಂಚೂರು ಬೀಡ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ಸ್ಟಾರ್ಟಿಂಗು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ 5 ಚೈನ್ ಮಾಡ್ಕೊಳ್ಳೋಣ. ಇಲ್ಲಿ 2 ಟೈಮ್ಸ್ 3 ಟೈಮ್ಸ್ ಇನ್ನೂ ಕಂಟಿನ್ಯೂ ಮಾಡ್ಕೋಬೋದು ಫ್ರೆಂಡ್ಸ್, ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಯಾಕಂದರೆ ಸಿಂಗಲ್ ಕ್ರೋಶೆ ಜಾಸ್ತಿ ಯೂಸ್ ಮಾಡ್ತೀನಿ ಇದರಲ್ಲಿ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಾದ್ಮೇಲೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗ್ತೀನಿ ನಾನು. ಪಕ್ಕದಲ್ಲೇ ಒಟ್ಟು 6 ಟೈಮ್ಸ್ ಹಾಕ್ತೀನಿ ಫ್ರೆಂಡ್ಸ್. 6 ಸರ್ತಿ ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೋದು, ಇನ್ನೂ ಕಡಿಮೆ ಕೂಡ ಹಾಕ್ಕೋಬೋದು. ಅಂದರೆ 7 ಟೈಮ್ಸ್ 5 ಟೈಮ್ಸ್ ನಿಮಗೆ ಎಷ್ಟಿಷ್ಟ ಆಗುತ್ತೆ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಲೆಂತಿ ಆಗಿದ್ದರೆ ಇದ್ರ ಲುಕ್ ಚೆನ್ನಾಗಿರುತ್ತೆ. ಸಿಂಗಲ್ ಕ್ರೋಶೆ ಲುಕ್ಕು ಈ ಪಿಕಾಟ್ ಡಿಸೈನ್ಗೆ, ಆರ್ಚಿಗೆ, ಪುಟ್ಟು ಆರ್ಚಿಗೆ ಸಿಂಗಲ್ ಕ್ರೋಶೆ ಚೆನ್ನಾಗಿರುತ್ತೆ. ಜೊತೆಗೆ ಕುಚ್ಚಿಗೆ ಮತ್ತು ಆರ್ಚಿಗೆ ಗ್ಯಾಪ್ ಬಿಡುತ್ತೆ. ನಿಮಗೆ ಎಷ್ಟಿಷ್ಟ ಆಗುತ್ತೆ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೋಬೋದು. 6 ಟೈಮ್ಸ್ ಪಕ್ಕ ನಾನು ಮಾಡ್ಕೊಂಡಿದ್ದೀನಿ ನೋಡಿ. 5 ಚೈನ್ ಮಾಡಿಬಿಟ್ಟು 6 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸೊ ಇವನ್ 5 ಆದರೂ ಹಾಕ್ಕೋಬೋದು, 7 ಆದರೂ ನೀವು ಹಾಕ್ಕೊಳ್ಬೋದು. ಅಲ್ಲಿಂದ ಫ್ರೆಂಡ್ಸ್ 3 ಚೈನ್ ಹಾಕೋತೀನಿ ನಾನು ಇವಾಗ. ಸೊ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಳೋಣ. ಸೊ ಬಿಗ್ ಸೈಜ್ ಬೀಡನ್ನ ಒಂದು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ನಾರ್ಮಲ್ ಪ್ಲೇನ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ರೌಂಡ್ ಬೀಡ್ ಲಾಕ್. ಬಟ್ಟೆ ಕೂಡ ಲಾಕ್ ಸೊ 3 ಚೈನ್ ಆದಮೇಲೆ ಈ ಬೀಡ್ನು ಇನ್ಸರ್ಟ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡಿ ಆಯ್ತಲ್ವ. ಅಲ್ಲಿಂದ 5 ಚೈನ್ ಹಾಕೋತೀನಿ. 3 4 5 ಬ್ಯಾಕ್ ಸೈಡಿಂದ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಯಾರಿನ ಚೂರೆ ಎಷ್ಟು ಡಿಸೈನ್ ಆಗುತ್ತೆ ಅಷ್ಟು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡ್ಬಿಟ್ಟು ಬಿಗ್ ಬೀಡ್ ಸಿಂಗಲ್ ಕ್ರೋಶೆ ಏನಿದೆ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. 3 ಚೈನ್ ಆದರೂ ಹಾಕ್ಬೋದು, 2 ಚೈನ್ ಕರೆಕ್ಟಾಗಿ ಎಷ್ಟಾಗುತ್ತೆ ಅಷ್ಟು ಕರೆಕ್ಟಾಗಿ ಹಾಕ್ಬಿಟ್ಟು ನೋಡ್ಕೊಳ್ಳಿ. ಇದು 3 ಚೈನ್ ಲೆಂತಿ ಆಗುತ್ತೆ ಅನಿಸುತ್ತೆ. ಒಂದು 2 ಚೈನ್ ಹಾಕ್ಕೊಳ್ಳೋಣ. ಸಾರಿ 3 ಸ್ವಲ್ಪ ಓವರ್ಲ್ಯಾಪ್ ಆದಂಗೆ ಅನಿಸ್ತು. 2 ಚೈನ್ 1 ಚೈನ್ ಬಿಚ್ಚಿಬಿಟ್ಟು 2 ಚೈನ್ ಹಾಕ್ತಾಯಿದ್ದೀನಿ. ಸೊ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ತೀನಿ. ಇವಾಗ ಫ್ರಂಟ್ ಸೈಡು ಇದನ್ನು ಟರ್ನ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಇವಾಗ ಬ್ಯಾಕ್ ಸೈಡಿಂದ 5 ಚೈನ್ ಬಂತು ನಮಗೆ. ಈ ಸೈಡ್ 2 ಚೈನ್ ಮಾಡಿ ಈ ಸೈಡಿಗೆ ಬಂದಿದ್ದೀವಿ ಅಲ್ಲ. ಇವಾಗ ನೀಡಲ್ನ ಹಾಗೆ ಇಟ್ಕೊಂಡು ಅದಕ್ಕೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ತೀನಿ. ಬೀಡನ್ನ ಈ ಥರ ಹಾಕಿಬಿಟ್ಟು ನೀಡಲ್ ಮೇಲೆ ಅಂದರೆ ಬೀಡ್ ಮೇಲೆ ನೀಡಲ್ ಮೇಲೆ ಒಂದು ಸುತ್ತು ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಇವಾಗ 3 ದಾರ ಇರುತ್ತೆ ವಿತ್ ಬೀಡ್ ಇರುತ್ತೆ. ಸೊ ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ. ಬೀಡ್ ಮೇಲೆ 2 ದಾರ ಇರುತ್ತಲ್ವ, ನೀಡಲ್ ಮೇಲೆ 2 ದಾರ 1 ಮಾಡಿಕೊಂಡು ಅದು ತೊಗೊಂಡು ಬಂದಿರೋ ದಾರನ ಈ ಬೀಡ್ನು ಪಾಸ್ ಮಾಡಬೇಕು. ಆ ಥ್ರೆಡ್ ಒಳಗಡೆಯಿಂದನೂ ತೊಗೋಬೇಕು. 2 ದಾರ 1 ಮಾಡಿರ್ತೀವಲ್ಲ ಅದೇ ಥ್ರೆಡ್ನ ಈ ಬೀಡು ಮತ್ತು ಇನ್ನೊಂದು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ತೊಗೋಬೇಕು. ನಮ್ಗಲ್ಲಿ ಒಂದು ಡಬಲ್ ಕ್ರೋಶೆ ವಿತ್ ಬೀಡ್ ಈ ಥರ ಕಾಣಿಸುತ್ತೆ. ನಾವು ಇನ್ ಕೇಸ್ ದಾರ ಪೋಣಿಸ್ಕೊಂಡು ಮಾಡಿದ್ರೂ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಬೀಡನ್ನ ಹಾಕೋಬೋದು, ಬಟ್ ನಾನು ಈ ಥರ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕ್ಬಿಟ್ಟು ನೋಡಿ ಈ ಕಂಬ ಏನು ಮಾಡಿದ್ದೀವಿ ವಿತ್ ಬೀಡ್ ಕಂಬ, ಅದ್ರ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ನಮಗೆ ಡಬಲ್ ಕ್ರೋಶಲ್ಲಿ ಬೀಡು ಬರಬೇಕು, ಪಿಕಾಟು ಬರಬೇಕು. ಸೊ ನಾವು ದಾರದೊಳಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡು ಕೂಡ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಕೂಡ ಮಾಡ್ಬೋದು. 2 ಒಂದೇ ಟೈಮ್ ತೊಗೊಳುತ್ತೆ. ಇದು ಸ್ಟಿಫಾಗೆ ಫ್ರಂಟ್ ಸೈಡಲ್ಲೇ ಇರುತ್ತೆ, ಅದು ಸ್ವಲ್ಪ ಜರುಗುತ್ತೆ. ಅದು ಟೈಟಾಗಿ ಹಾಕಿದ್ರೆ ಹಾಗೆ ಇರುತ್ತೆ. ನಮ್ಗೆ ಯಾವ್ದು ಕಂಫರ್ಟು ಆ ಥರ ಮಾಡ್ಬೋದು. ನೀಡಲ್ಗೆ ಒಂದು ಬೀಡನ್ನ ಹಾಕೋದು. ಸೊ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡಿಬಿಟ್ಟು ಅದೇ ಥ್ರೆಡ್ನ ನೋಡಿ ಬೀಡ್ ಈ ಥ್ರೆಡ್ ಎರಡನ್ನೂ ಸೇರಿ ಅದರೊಳಗಡೆ ಪಾಸ್ ಮಾಡಿಬಿಟ್ಟು ತೊಗೊಳ್ಬೇಕು ದಾರಾನ. ಸೊ ಈ ರೀತಿ
ಫ್ರೆಂಡ್ಸ್ ಈಸಿಯಾಗಿ ಬರುತ್ತೆ. ಇವಾಗ ಸ್ಮಾಲ್ ಗೋಲ್ಡನ್ ಬೀಡ್ಸ್ ಏನು ಮಾಡಿದ್ದಾರೆ ಅಂದರೆ ಹೋಲ್ ತುಂಬ ಚಿಕ್ಕದು ಕೊಡ್ತಾರೆ. ಸೊ ಒಂದೊಂದು ಸ್ಟೋರಲ್ಲಿ ಈ ಬೀಡ್ಸ್ ಹೋಲ್ ಸೈಜ್ ಇರುತ್ತೆ ಅಲ್ವಾ, ತುಂಬ ಸ್ಮಾಲ್ ಬರುತ್ತೆ ಫ್ರೆಂಡ್ಸ್. ಅವಾಗ ಏನು ಮಾಡ್ತೀರಾ, 11 ನಂಬರ್ ನೀಡಲ್ನ ತೊಗೊಳ್ಳಿ ನೀವು. ಸೊ 10 ನಂಬರ್ ನೀಡಲ್ ನಿಮ್ಗೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಮತ್ತೆ 3 ಚೈನ್ ಹಾಕಿ ಒಂದು ಪಿಕಾಟ್ ಹಾಕಿದ್ದೀನಿ. ಬೀಡ್ ಮೇಲೆ ಪಿಕಾಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಮತ್ತೆ ನೀಡಲ್ನ ಈ ರೀತಿ ಇಟ್ಕೊಳ್ತೀನಿ. ಈ ಥರ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡಿ ಅದೇ ದಾರನ ಈ ಬೀಡು ಈ ಥ್ರೆಡ್ ಎರಡಕ್ಕೂ ಸೇರಿಸಿ ಎಳ್ಕೊಳ್ತೀನಿ ನೋಡಿ. ಈ ಥರ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಇನ್ನೂ 2 ಚೈನ್ ಹಾಕೋತೀನಿ. ಆ ಲಾಕನ್ನು ಒಂದು ಚೈನ್ ಥರ ಕನ್ಸಿಡರ್ ಮಾಡಿ ಒಟ್ಟು 3 ಚೈನ್ ಫ್ರೆಂಡ್ಸ್. ಆ ಕಂಬದ ಕೆಳಗಡೆ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ಹೇಳ್ದಲ್ಲ ಫ್ರೆಂಡ್ಸ್, 11 ನಂಬರ್ ನೀಡಲ್ ತೊಗೊಳ್ಳಿ. ನನಗೂ ಸ್ವಲ್ಪ ಕಷ್ಟ ಆಯಿತು ಅಂದರೆ ಒಂದೊಂದು ಸ್ಟೋರದಲ್ಲಿ ನಾವು ಬಲ್ಕಾಗಿ ತೊಗೋತೀವಿ ಅಲ್ವಾ. ಸೊ ಆವಾಗ ಒಂದ್ಸರಿ ಏನಾಗುತ್ತೆ, ಬೀಡ್ಸ್ಗೆ ಏನು ಗ್ಯಾಪ್ ಇರುತ್ತೆ, ಹೋಲ್ ತುಂಬ ಚಿಕ್ಕದು ಬಂದುಬಿಟ್ಟಿರುತ್ತೆ. ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ವರ್ಕ್ ಮಾಡಬೇಕಾದ್ರೆ. ಆವಾಗ 11 ನಂಬರ್ ನೀಡಲ್ ಯೂಸ್ ಮಾಡಿ. ಸೊ ರೆಗ್ಯುಲರಾಗಿ ಯೂಸ್ ಮಾಡೋರು 10, 11 ಎರಡೂ ಇಟ್ಕೊಂಡಿರ್ತಾರೆ. ಬಿಗಿನರ್ಸು ಒಂದೇ ನಂಬರ್ ತೊಗೊಂಡಿರ್ತೀರ ಅಲ್ವಾ, ಆವಾಗ ಬೀಡನ್ನ ಚೆಕ್ ಮಾಡ್ಕೊಂಡು ನೀವು ತೊಗೊಳ್ಳಿ. ಸೊ ನಾನಿಲ್ಲಿ 7 ಬೀಡ್ಸ್ನ ಹಾಕಿದ್ದೀನಿ. ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, 7 ಬೀಡ್ ಹಾಕಿದ್ಮೇಲೆ ಅಂದರೆ 7 ಪಿಕೋಟ್ಸ್ ಹಾಕಿದ್ಮೇಲೆ ಒಂದೇ ಒಂದು ಕಂಬನ ಎಕ್ಸ್ಟ್ರಾ ಮಾಡ್ತೀನಿ. ಯಾಕಂದರೆ ಸ್ಟಾರ್ಟಿಂಗ್ ನಮಗೆ 3 ಚೈನ್ 2 ಚೈನ್ 2 ಕಂಬ ಥರ ಎಕ್ಸ್ಟ್ರಾ ಬಂದಿದೆ. ಇದು ಒಂದು ಕಂಬ ಎಕ್ಸ್ಟ್ರಾ ಥರ ಮಾಡಿದ್ದೀನಿ. ಮತ್ತು ಇದು 3 ಚೈನ್, ಇದು ಸಿಂಗಲ್ ಕ್ರೋಶೆಗೆ ಇನ್ನೂ ಒಂದು ಕಂಬ ಮಾಡ್ತೀನಿ. ಇನ್ನು ಒಂದು ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಒಳಗಡೆ ಬಟ್ಟೆಗೆ ಹಾಕಿರೋ ಸಿಂಗಲ್ ಕ್ರೋಶೆ ಒಳಗಡೆ ಡಬಲ್ ಕ್ರೋಶೆ ಮಾಡಿಕೊಂಡೆ. ಒಟ್ಟು 2 ಆಯ್ತಲ್ವ. ಯಾಕಂದರೆ ಸ್ಟಾರ್ಟಿಂಗು 2 ಸರ್ತಿ ನಾವು 3 ಚೈನ್ ಒಂದು ಸತಿ 2 ಚೈನ್ ಒಂದು ಸತಿ ಹಾಕಿರ್ತೀವಿ. ಸೊ ಅದಕ್ಕೋಸ್ಕರ ಈ ಸೈಡ್ ಕೂಡ 2 ಕಂಬ ಹಾಕಿದ್ದೀನಿ. ನಾವು ಸ್ಟಾರ್ಟ್ ಯಾವ ರೀತಿ ಮಾಡ್ತೀವಿ ಫ್ರೆಂಡ್ಸ್, ಎಂಡಿಂಗ್ ಕೂಡ ಅದೇ ರೀತಿ ಕಾಣೋ ಥರ ಮಾಡ್ಕೋಬೇಕು. ಯಾಕಂದರೆ ಇದು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡೆಲ್ಲ ಮಾಡ್ತೀವಿ ಅಲ್ವಾ, ಅದಕ್ಕೋಸ್ಕರ ನಾವು ಸ್ವಲ್ಪ ನೋಡಿಕೊಂಡು ಫಿನಿಶಿಂಗ್ ಕೂಡ ಟ್ರೈ ಮಾಡಬೇಕು. ಮತ್ತು ಇಲ್ಲಿ 6 ಸರ್ತಿ ಸಿಂಗಲ್ ಕ್ರೋಶೆ, 6 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಆ ಸೈಡ್ ನಾನು 6 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೆಲ್ಲ, ಈ ಸೈಡ್ ಕೂಡ ಸಿಂಗಲ್ ಕ್ರೋಶೆ 6 ಸರ್ತಿ ಮಾಡಿಕೊಂಡು ನೋಡಿ, ಆರ್ಚ್ ನಮಗೆ ಈ ರೀತಿ ಬರ್ತಾಯಿದೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ದೂರದಿಂದ ಅಂತೂ ಬರೀ ಬೀಡ್ಸ್ ಕಾಣಿಸುತ್ತಲ್ವ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿತ್ ಪಿಕಾಟ್ಸ್ ಪುಟ್ಟದಾಗೆ ಚೆನ್ನಾಗಿ ಬರುತ್ತೆ ಡಿಸೈನು. ಟ್ರೈ ಮಾಡಿ. ಸೊ ವಿತೌಟ್ ಬೀಡ್ಸು ಪಿಕಾಟ್ಸ್ ಯಾವಾಗಲೂ ಚೆನ್ನಾಗಿರುತ್ತೆ. ವಿತೌಟ್ ಬೀಡ್ ಹಾಕಿದ್ರೂ ಈ ಥರ ವಿತ್ ಬೀಡ್ ಹಾಕಿದ್ರೆ ಒಂಥರ ಎಕ್ಸ್ಟ್ರಾ ಬೀಡ್ ಎಂಬೋಸ್ ಮಾಡ್ದಂಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅಲ್ಲಿಂದ 5 ಚೈನ್ ಹಾಕ್ಕೊಳ್ತೀನಿ. ಕುಚ್ಚು ಕಟ್ಟಕ್ಕೆ ಪ್ಲೇಸು 5 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 6 ಸಿಂಗಲ್ ಕ್ರೋಶೆ ಅಲ್ಲೇ ಪಕ್ಕದಲ್ಲೇ ಸಿಂಗಲ್ ಕ್ರೋಶಸ್ನ ಮಾಡ್ಕೊಂಡು ಹೋಗೋಣ. ಸೊ ಈಗ ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಹಾಕ್ಕೋಬೋದು. ಇನ್ನೂ ತಿಕ್ಕಾಗೆ ಬರುತ್ತೆ ಹಾಫ್ ಡಬಲ್ ಕ್ರೋಶೆ, ಇಲ್ಲಾಂದರೆ ಸಿಂಗಲ್ ಕ್ರೋಶೆನೇ ಸರಿ. ಸೊ ಈ ರೀತಿ ಹಾಕಿದ್ಮೇಲೆ ಮತ್ತೆ ಸೆಕೆಂಡ್ ಆರ್ಚಿಗೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಇವಾಗ ದಾರ ಸ್ವಲ್ಪ ಮೇಲೆ ಮಾಡಿ ಬಿಗ್ ಬೀಟ್ ಇನ್ನೊಂದು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಬಿಗ್ ಬೀಡ್ ಇನ್ನೊಂದು ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಅದನ್ನು ಕೂಡ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ತಕ್ಷಣ ಮತ್ತೆ 5 ಚೈನ್ ಹಾಕೋತೀನಿ. 4 5 ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಏನಿದೆ ಅಲ್ಲೇ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ಬ್ಯಾಕ್ ಸೈಡಿಂದನೇ ಲಾಕ್ ಮಾಡ್ಕೊಳ್ಳೋಣ. ಸೊ ಇಷ್ಟು ರೆಗ್ಯುಲರಾಗಿ ಎಲ್ಲದಕ್ಕೂ ಇಷ್ಟು ಮಾಡ್ತೀವಿ ಫ್ರೆಂಡ್ಸ್. ಇಷ್ಟು ಮಾಡಿದ್ಮೇಲೆ ನೀವು ಬೇಕಂದರೆ ಬರೀ ಪ್ಲೇನ್ ಡಬಲ್ ಕ್ರೋಶೆ ಹಾಕ್ಕೋಬೋದು, ಇಲ್ಲಾಂದರೆ ಪ್ಲೇನ್ ಪಿಕಾಟ್ಸ್ ಹಾಕ್ಕೋಬೋದು, ವಿತ್ ಬೀಡ್ ಡಬಲ್ ಕ್ರೋಶೆ ಹಾಕ್ಕೋಬೋದು. ನೀವು ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಬೇಸ್ ಮಾತ್ರ ಇಷ್ಟ. ಬೇಸ್ಗೆ ಯಾವ ಥರ ಬೇಕಾದ್ರೂ ನೀವು ವಿತ್ ಬೀಡ್ ಹಾಕ್ಕೋಬೋದು, ವಿತೌಟ್ ಬೀಡ್ಸ್ ಹಾಕ್ಕೋಬೋದು, ಪಿಕಾಟ್ಸು, ವಿತೌಟ್ ಪಿಕಾಟ್ಸು, ಟ್ರಿಪಲ್ ಕ್ರೋಶೆ ಎಲ್ಲ ಥರ ನೀವು ಮಾಡ್ಕೋಬೋದು. ಈ ಥರ ಬೀಡಿಂದ ಥ್ರೆಡ್ಡಿಂದ ಈ ಥರ ದಾರಾನ ಎಳ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ಇನ್ನೂ 2 ಚೈನ್ ಹಾಕೋತೀನಿ, ಒಟ್ಟು 3 ಚೈನು. ಸೊ ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಇದೇ ರೀತಿ 7 ಟೈಮ್ಸ್ ನಾನು ಇಲ್ಲಿ ಹಾಕ್ಕೊಳ್ತೀನಿ. 7 ಕಂಬಗಳನ್ನ ಹಾಕಿ 2 ಎಕ್ಸ್ಟ್ರಾ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಒಂದು 5 ಚೈನ್ ಒಳಗಡೆ, ಒಂದು
ಸೀರೆಗೆ ಹಾಕಿರೋ ಸಿಂಗಲ್ ಕ್ರೋಶೆ ಒಳಗಡೆ 2 ಮಾಡಿಕೊಂಡು ಮತ್ತೆ 6 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಇದು ಫಿನಿಶ್ ಆಗಿದೆ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ಸೊ ಇದು ಆರ್ಚ್ಗೆ ಮತ್ತು ಕುಚ್ಚಿಗೆ ಗ್ಯಾಪ್ ಇದೆ ಅಲ್ವಾ, ಸಿಂಗಲ್ ಕ್ರೋಶೆ 6 ಸರ್ತಿ ಮಾಡಿರೋದು ಗ್ಯಾಪ್ ಇದೆ ಅಲ್ವಾ ಫ್ರೆಂಡ್ಸ್, ಅದು ನಿಮ್ಮ ವಿಷಯ. ಇನ್ನೂ ಕಡಿಮೆಗೆ ಬೇಕಾದ್ರೂ ನೀವು ಮಾಡ್ಕೋಬೋದು. ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ. ಸೊ 127 ದಾರ ಸುತ್ಕೊಂಡು ಚಿಕ್ಕದಾಗಿ ಪುಟ್ಟು ಬೇಬಿ ಕುಚ್ಚು ಕಟ್ಟಿದ್ದೀನಿ. ತುಂಬ ಪುಟ್ಟು ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕ್ಯೂಟ್ ಡಿಸೈನು ಫ್ರೆಂಡ್ಸ್, ನೀವು ಹಾಕ್ಕೊಳ್ಬೋದು. ಸೇಮು ಸಾಫ್ಟ್ ಸಿಲ್ಕ್ಗೆ, ಕಾಟನ್ ಸಿಲ್ಕ್ಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಡಿಸೈನು. ಸೊ ಈ ಥರ ಬೀಡ್ಸ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಬರೀ ಪಿಕಾಟ್ಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಪಿಕಾಟ್ಸ್ ಹಾಕ್ಕೊಂಡು ಸ್ಟೋನ್ ಚೈನ್ ಕೂಡ ನೀವು ಸ್ಟಿಕ್ ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು 350 ಅರೌಂಡ್ ಚಾರ್ಜ್ ಮಾಡ್ತಾರೆ, ಕಡಿಮೆ ಜಾಸ್ತಿ ನೀವು ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಮಾಡ್ಕೋಬೋದು. 300 to 350 ಮಾಡ್ತಾರೆ. ಸೊ ಇದರಲ್ಲಿ ತುಂಬ ಚೇಂಜಸ್ ಮಾಡ್ಕೋಬೋದು. ಸಿಂಗಲ್ ಕ್ರೋಶೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಫ್ರೆಂಡ್ಸ್. ಫೈನಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಡಿಸೈನ್ ಆಗಿರ್ಬೋದು, ಬಟ್ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಹಾಕೋಕ್ಕೆ ಕೂಡ ತುಂಬ ಈಸಿಯಾಗಿ ಬೇಗ ಹಾಕೋಬೋದು. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡಿಸೈನ್ ಇಷ್ಟ ಆಗಿರೋ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.